ನಮಸ್ಕಾರ. ಇವತ್ತು ನಾವು ಮೂಡಬಿದ್ರೆಯ ಇತಿಹಾಸ ಪ್ರಸಿದ್ಧ ಶ್ರೀ ಹನುಮಾನ್ ದೇವಸ್ಥಾನದಲ್ಲಿದ್ದೇವೆ. ಮೂಡಬಿದ್ರೆಯ ಜನತೆಗೆ ತಮ್ಮ ಕಷ್ಟ ಸುಖಗಳಿಗೆ ಮೊದಲು ನೆನಪಾಗುವಂಥ ದೇವಸ್ಥಾನವೇ ಈ ಹನುಮಾನ್ ದೇವಸ್ಥಾನ. ಸಿಯಾಳ ಪ್ರಿಯನೆಂದೇ ಖ್ಯಾತಿ ಪಡೆದಿರುವ ಈ ಹನುಮಾನ್ ದೇವಸ್ಥಾನದ ಇತಿಹಾಸವನ್ನು ತಿಳಿಸುವ ಅನಿವಾರ್ಯತೆ ಇದ್ದು, ಈ ನಿಟ್ಟಿನಲ್ಲಿ ಕದಂಬ ಮೀಡಿಯಾ ವತಿಯಿಂದ ಈ ದೇವಸ್ಥಾನದ ಇತಿಹಾಸವನ್ನು ಜನತೆಗೆ ತಿಳಿಸುವ ಪ್ರಯತ್ನವನ್ನು ಮಾಡುತ್ತಿದ್ದೇವೆ. ಈ ದೇವಸ್ಥಾನದ ಇತಿಹಾಸವನ್ನು ತಿಳಿಸಲು ನಮ್ಮ ಜೊತೆ ಇದ್ದಾರೆ ಖ್ಯಾತ ಪತ್ರಕರ್ತರು ಹಾಗೂ ಸಹ ಪ್ರಾಧ್ಯಾಪಕರಾಗಿರುವ ಗಣೇಶ್ ಕಾಮತ್ ಅವರು. ಸರ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನಮಸ್ತೆ ಸರ್, ಈ ದೇವಸ್ಥಾನದ ಇತಿಹಾಸ ಏನು ಎಂಬುದನ್ನು ನೀವು ಜನತೆಗೆ ತಿಳಿಸಿಕೊಡ್ಬೋದಾ? ನಮಸ್ಕಾರ ವೀಕ್ಷಕರೇ. ಇವತ್ತು ಮೂಡುಬಿದಿರೆಯ ಹನುಮಂತ ದೇವಸ್ಥಾನದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಇಲ್ಲಿ ಕದಂಬ ಮೀಡಿಯಾ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಮೂಡುಬಿದಿರೆ ಹನುಮಂತ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಇತಿಹಾಸದಲ್ಲಿ ಏನಿದೆ ಎನ್ನುವುದನ್ನು ನಿಮ್ಮ ಮುಂದೆ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ನಾವು ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಈ ಹನುಮಂತ ದೇವಸ್ಥಾನದ ಇತಿಹಾಸದ ಬಗ್ಗೆ ನಾವು ಮಾತನಾಡುವಾಗ ಮೊದಲು ನಾವು ಆಧಾರವಾಗಿ ಇಟ್ಟುಕೊಂಡದ್ದು ನಮ್ಮ ಮೂಡುಬಿದಿರೆಯ ಪುರಾತನ ಆದಿಶಕ್ತಿ ದೇವಸ್ಥಾನದಲ್ಲಿ ನಡೆದಿರುವಂತಹ ಒಂದು ಪೊದುವಾಳ್ ಅವರ ಅಷ್ಟಮಂಗಲ ಪ್ರಶ್ನೆ. ಅದು ಇತಿಹಾಸದಲ್ಲಿ ಹೇಳ್ತದೆ 1966 ಮೇ 13ರಿಂದ ಮೇ 17ರವರೆಗೆ ಈ ಆದಿಶಕ್ತಿ ದೇವಸ್ಥಾನದಲ್ಲಿ ನಡೆದಂತಹ ಒಂದು ಏನು ಅಷ್ಟಮಂಗಲ ಪ್ರಶ್ನೆ ಇದೆ, ಅದನ್ನು VS ಕೃಷ್ಣ ಪಾವಂಜೆ ಅನ್ನುವವರು ಅದನ್ನೆಲ್ಲವನ್ನು ಬರೆದಿಟ್ಟುಕೊಂಡದ್ದು ಅಥವಾ ಅದನ್ನು ದಾಖಲು ಮಾಡಿಕೊಂಡದ್ದು. ಅದನ್ನು ನಮ್ಮ ಹಿರಿಯ ನಮ್ಮ ಸಮಾಜದ ಹಿರಿಯರು ಪತ್ರಕರ್ತರು ಆಗಿದ್ದಂಥ ಉದಯಶಂಕರ್ ಪ್ರಭು ಅವರು ಅದರ ಕಥೆಯನ್ನು ಒಂದು ಕಡೆ ಈ ರೀತಿ ಉಲ್ಲೇಖಿಸ್ತಾರೆ. ಏನಂತ ಹೇಳಿದರೆ, ಮೂಡುಬಿದಿರೆಯಲ್ಲಿ ರಾಜಕುಮಾರ ಇಬ್ಬರು ಮಕ್ಕಳು ತಮ್ಮ ಪರಾಕ್ರಮವನ್ನು ತೋರಿಸಲಿಕ್ಕೆ ಬೇರೆ ರಾಜ್ಯಕ್ಕೆ ಹೋಗಿ ಅಲ್ಲಿ ಕೂಡ ತಮ್ಮ ಪರಾಕ್ರಮವನ್ನು ತೋರಿಸ್ತಾ ಅವರ ದಿಗ್ವಿಜಯ ಅಂತ ಹೇಳ್ಬೋದು ಅಥವಾ ಒಂದು ಪರಾಕ್ರಮ ಅಂತ ಹೇಳ್ಬೋದು, ಅದನ್ನು ಮಾಡ್ತಾ ಇರುವಾಗ ಏನಾಗಿದೆ ಅಂತ ಕೇಳಿದರೆ, ಯಾವ ರಾಜ್ಯಕ್ಕೆ ಇವರು ಹೋಗಿದ್ದಾರೆ ಆ ರಾಜ್ಯದಲ್ಲಿ ಇವರ ಅಣ್ಣ ತಮ್ಮಂದಿರ ಹೆಸರಿನಾಗೆ ಅವರ ಹೆಸರುಗಳು ಇವೆ. ಅದನ್ನು ಕೇಳಿ ಅವರಿಗೆ ಸಿಟ್ಟು ಬರ್ತದೆ, ಏನೋ ಇದರಲ್ಲಿ ಮೋಸ ಇದೆ, ನಮ್ಮ ರಾಜ್ಯದ ರಾಜಕುಮಾರರ ಹೆಸರುಗಳೇ ಇವರಿಗೆ ಯಾಕಿದೆ, ಇದು ಯಾಕೆ ಹೀಗೆ, ಏನೋ ಒಂದು ಗೊಂದಲ ಆಗಿ ಅವರನ್ನು ಬಂಧನದಲ್ಲಿಡ್ತಾರೆ. ಇಲ್ಲಿ ಮೂಡುಬಿದಿರೆಯಲ್ಲಿ ಆ ರಾಣಿಗೆ ಕನಸಲ್ಲಿ ಈ ವಿಷಯ ಬರ್ತದಂತೆ. ಆಗ ಅವರು ಅದನ್ನು ತನ್ನ ರಾಜನಿಗೆ ಹೇಳಿ, ಅಂದರೆ ಯಜಮಾನರಿಗೆ ಹೇಳಿ, ಅವರು ಒಂದು ನಿಯೋಗವನ್ನು ಅಲ್ಲಿಗೆ ಕಳಿಸ್ತಾರೆ. ಅದರಲ್ಲಿ ಶ್ರೀನಿವಾಸ್ ಮಲ್ಯ ಎನ್ನುವಂತಹ ಒಬ್ಬ ಗೌಡ ಸಾರಸ್ವತ ಬ್ರಾಹ್ಮಣ ಕೂಡ ಇದ್ದ ಎನ್ನುವುದು ಅಲ್ಲಿ ತಿಳಿದು ಬರ್ತದೆ. ಈ ನಿಯೋಗ ಅಲ್ಲಿಗೆ ಹೋಗಿ ಅವರಿಗೆ ಏನು ಮನವರಿಕೆ ಮಾಡ್ತದೆ ಅಂತ ಹೇಳಿದರೆ, ನಮ್ಮ ಕುಟುಂಬದಲ್ಲಿ ಇಲ್ಲಿ ರಾಜರಾಣಿಗೆ ಗಂಡು ಮಕ್ಕಳು ಇರಲಿಲ್ಲ, ಅಂತಹ ಸಂದರ್ಭದಲ್ಲಿ ನಾವು ನಾವು ಸಾಮಂತರಾಗಿದ್ವಿ, ನಮ್ಮ ಹಿರಿಯ ರಾಜರ ನಮ್ಮ ಒಡೆಯರ ಹೆಸರನ್ನ ನಾವು ಇಡ್ತೇವೆ ಅಂತ ಒಂದು ಹರಕೆ ಹೇಳಿದ್ವಿ. ಆ ಪ್ರಕಾರ ಗಂಡು ಮಕ್ಕಳಾಗಿದ್ವು, ಹಾಗಾಗಿ ನಾವು ಅವರಿಗೆ ಆ ಹೆಸರನ್ನು ಇಟ್ಟೆವು ಅಂತ ಹೇಳಿ ಬಹಳ ತಂತ್ರಗಾರಿಕೆಯಿಂದ ಆ ಒಂದು ಮಾತುಗಳನ್ನು ಹೇಳಿ ಅವರನ್ನು ಬಂಧನದಿಂದ ಬಿಡಿಸ್ಕೊಂಡು ಬರ್ತಾರೆ. ಈ ರಾಜರುಗಳಿಗೆ ಬಹಳ ಖುಷಿ ಆಗ್ತದೆ ಅಂತ ಹೇಳಿದರೆ ಅದು ಮತ್ತೆ ಗೊತ್ತಾಗ್ತದೆ, ಅದು ವಿಜಯನಗರ ಅರಸರು ಅಂತ. ವಿಜಯನಗರದ ಅರಸರ ಸಾಮಂತರಾಗಿ ಬಹುಶಃ ಚೌಟ್ ಅರಸರ ಮತ್ತು ವಿಜಯನಗರದ ಅರಸರ ನಡುವೆ ಈ ಒಂದು ಕತೆ ಲಿಂಕ್ ಪಡ್ಕೊಳ್ತದೆ. ಇದರಲ್ಲಿ ವಿಶೇಷವಾಗಿ ರಾಯ ಎನ್ನುವಂಥ ಹೆಸರಿಟ್ಟದ್ದು ತಾವು ಗಮನಿಸಿರ್ಬೋದು. ಕೃಷ್ಣದೇವರಾಯ, ಅಚ್ಯುತರಾಯ, ಚಿಕ್ಕದೇವರಾಯ, ಹೀಗೆ ವಿಜಯನಗರದ ಅರಸರುಗಳಿಗೆ ರಾಯ ಎನ್ನುವಂಥ ಹೆಸರು ಬರುತ್ತೆ. ಈ ಮಕ್ಕಳಿಗೂ ಕೂಡ ರಾಯ ಅಂತ ಹೆಸರು ಇಟ್ಟಿದ್ದಾರೆ. ಅದು ಯಾಕೆ ರಾಯ ಅಂದರೆ, ಅದು ನಮ್ಮ ಹೆಸರುಗಳು, ನೀವು ಹೇಗೆ ನಮ್ಮ ಸಾಮಂತರಾಗಿ ಅದನ್ನು ಇಟ್ರಿ ಎನ್ನುವಂಥ ಒಂದು ಕೋಪ ವಿಜಯನಗರದ ಅರಸರಿಗೆ ಬಂದಿರ್ತದೆ. ಆದರೆ ಇಲ್ಲಿಂದ ಹೋದ ನಿಯೋಗದವರು ಅದನ್ನು ಏನು ಹೇಳ್ತಾರೆ ಅಂತ ಕೇಳಿದರೆ, ನಮ್ಮವರಿಗೆ ಗಂಡು ಮಕ್ಕಳು ಇರಲಿಲ್ಲ, ನಾವು ನಮ್ಮ ಒಡೆಯರ ಮೇಲೆ ಅಂದರೆ ಧನಿಗಳ ಮೇಲೆ, ನಿಮ್ಮ ಮೇಲೆ ಹರಕೆಯನ್ನು ಹೇಳಿದಾಗ ಮಕ್ಕಳಾಗಿವೆ ಅಂತ ಹೇಳಿದರೆ, ನಮ್ಮ ಮೇಲೆ ಹರಕೆ ಹೇಳಿದರೂ ನಿಮಗೆ ಈ ಥರ ಒಳ್ಳೆಯದಾಗಿದೆ ಅಂತ ಹೇಳಿದರೆ, ಇದು ನಾವು ನಿಮ್ಮನ್ನು ಗೌರವಿಸಬೇಕಾದಂಥ ವಿಷಯ, ನೀವು ನಮ್ಮ ಮೇಲೆ ಇಟ್ಟಿರುವಂಥ ಪ್ರೀತಿಯನ್ನು ಸೂಚಿಸ್ತದೆ ಅಂತ ಹೇಳಿ ಅವರಿಗೆ ಅಲ್ಲಿಂದ ಬರುವಾಗ ಸಕಲ ರಾಜ ಬಿರುದಾವಳಿಗಳ ಜೊತೆಗೆ ಒಂದು ವೈಭವದಿಂದ ಅವರನ್ನು ಮತ್ತೆ ಮೂಡುಬಿದಿರೆಗೆ ಕಳಿಸಿಕೊಟ್ಟರು ಎನ್ನುವುದು ಆ ಒಂದು ಅಷ್ಟಮಂಗಲ ಪ್ರಶ್ನೆಯಲ್ಲಿ ಬರ್ತದಂತೆ. ವಿಶೇಷವಾಗಿ ಬ್ರಾಹ್ಮಣರಿಗೆ ಬೇರೆ ಬೇರೆ ವರ್ಗದವರನ್ನು ಕೂಡ, ಅಂದರೆ ಈಗ ನಾವು ಬ್ರಾಹ್ಮಣರಿರ್ಬೋದು, ಬೋವಿಗಳಿರ್ಬೋದು, ಮತ್ತು ಈ ನೃತ್ಯಗಾತಿಯರಿರಬಹುದು, ಹೀಗೆ ಬೇರೆ ಬೇರೆ ಸಮುದಾಯದವ್ರನ್ನ ರಾಜರ ಒಂದು ಮರ್ಯಾದೆ ಪ್ರಕಾರ ಅವರು ಅದನ್ನು ಕಳಿಸಿಕೊಡ್ತಾರೆ. ಹಾಗೆ ಬರುವಾಗ ನಮ್ಮ ಮೂಡುಬಿದಿರೆಯ ಆಂಜನೇಯನನ್ನು ಬೋವಿಗಳು ತಂದರು ಎನ್ನುವಂಥ ಒಂದು ಮಾತು ಬರ್ತದೆ. ಬೋವಿ ಸಮಾಜ ಕೂಡ ಇವತ್ತು ಮೂಡುಬಿದಿರೆಯಲ್ಲಿ ಸ್ವರಾಜ್ ಮೈದಾನದ ಬಳಿ ದೊಡ್ಡ ಕೇರಿಯನ್ನು ಮಾಡಿಕೊಂಡು ಬೋವಿ ಕೇರಿ ಅಂತ ಪ್ರಸಿದ್ಧವಾಗಿದೆ. ಅವರಿಗೆ ಅವರಿಗೆ ಅಲ್ಲಿ ಆದಿಶಕ್ತಿ
ಒಂದು ಮೂರ್ತಿ ಕೂಡ ಒಂದು ಅಚಾನಕ್ಕಾಗಿ ಸಿಗ್ತದೆ. ಆ ಮೂರ್ತಿಯಿಂದಾಗಿ ಅವರ ಕೆಲಸಗಳು ಜಯವಾಗ್ತವೆ. ಹಾಗೆ ಅವರು ಅದನ್ನು ಕೂಡ ನಂಬಿಕೊಂಡು ಮೂಡುಬಿದಿರೆಗೆ ಅದನ್ನು ತಗೊಂಡು ಬಂದು ಮಾರಿಗುಡಿಯನ್ನು ಕಟ್ತಾರೆ. ಅದರ ಜೊತೆಗೆ ಬ್ರಾಹ್ಮಣರು ಬಂದಿರ್ತಾರೆ. ಬ್ರಾಹ್ಮಣರಿಗೆ ಕಡಂದಲೆಯಲ್ಲಿ ಅವರು ಬರುವಾಗ ಏನು ಸುಬ್ರಹ್ಮಣ್ಯನ ಆರಾಧನೆ ಮಾಡಲಿಕ್ಕೆ ಅವರು ಅದನ್ನು ಹಿಡ್ಕೊಂಡು ಬರ್ತಾರೆ. ಹೀಗೆ ಬಂದವರೆಲ್ಲರೂ ಕೂಡ ರಾಜರ ಹತ್ರ ವಿನಂತಿಯನ್ನು ಮಾಡ್ತಾರೆ. ಮೇಳದವರು ಬಂದಿರ್ತಾರೆ, ಅವರು ಕೂಡ ಒಂದು ಯಲ್ಲಮ್ಮ ದೇವಿಯನ್ನು ತಗೊಂಡು ಬಂದಿರ್ತಾರೆ. ಇವರೆಲ್ಲರೂ ರಾಜನಿಗೆ ಒಂದು ರಿಕ್ವೆಸ್ಟನ್ನು ಮಾಡ್ತಾರೆ, ನಮಗೆ ನೀವು ಇದಕ್ಕೊಂದು ಗುಡಿ ಕಟ್ಟಿಸ್ಕೊಡ್ಬೇಕು, ರಾಜಾಶ್ರಯ ಹಾಗೆ ಎಲ್ಲ. ಹಾಗಾಗಿ ಕಡಂದಲೆಯಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇರ್ಬೋದು, ನಮ್ಮ ಪುತ್ತಿಗೆಯಲ್ಲಿ ರೇಣುಕಾ ಇದು ಯಲ್ಲಮ್ಮ ದೇವಿ ದೇವಸ್ಥಾನ ಇರಬಹುದು. ಹೀಗೆ ಎಲ್ಲವನ್ನು, ಆಮೇಲೆ ಇಲ್ಲಿ ಮೂಡುಬಿದಿರೆಯಲ್ಲಿ ಮಾರಿಗುಡಿ ಇರಬಹುದು. ಇದೆಲ್ಲವನ್ನು ಕೂಡ ಒಂದು ನಮ್ಮ ಪುತ್ತಿಗೆಯ ಚೌಟ ಅರಸರ ಒಂದು ಆಶ್ರಯದಲ್ಲಿ ಆಗ ಅದನ್ನು ಕಟ್ಟಿಕೊಡ್ತಾರೆ. ಹನುಮಂತ ಆ ಮೂರ್ತಿಯನ್ನು ಆರಂಭದಲ್ಲಿ ಅರಮನೆಯಲ್ಲೇ ಇಟ್ಟಿದ್ರಂತೆ. ಅರಮನೆಯಲ್ಲಿ ಒಂದು ಕಡೆ ಅದಕ್ಕೆ ಪೂಜೆ ನಡೀತಾ ಇತ್ತು. ಇಂಥ ಸಂದರ್ಭದಲ್ಲಿ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಅರ್ಚಕರೇ ಅಲ್ಲಿಗೆ ಹೋಗಿ ಆ ಒಂದು ಪೂಜೆಯನ್ನು ಮಾಡಿಸ್ಕೊಂಡು ಬರ್ತಿದ್ರು. ಕ್ರಮೇಣ ಏನಾಯಿತು ಅಂತ ಕೇಳಿದರೆ, ಚೌಟ ಮನೆತನದವರು ಜೈನ ಒಂದು ಸಂಪ್ರದಾಯವನ್ನು ಪಾಲಿಸ್ಕೊಂಡು ಬಂದವರು. ಅವರ ಇದಕ್ಕೆ ಪೂಜೆಗಳು ಆಗದೆ ಇಲ್ಲಿ ಪೂಜೆ ಲೇಟ್ ಆಗ್ತಿತ್ತು. ಯಾಕಂದರೆ ಆ ಜೈನ ಅವರ ಇದಕ್ಕೆ ಪೂಜೆ ಆದಮೇಲೆ ಇಲ್ಲಿ ಉಳಿದ ದೇವರುಗಳಿಗೆಲ್ಲ ಪೂಜೆ ಆಗುವಂಥ ಒಂದು ಅವಕಾಶ ಇತ್ತಂತೆ. ಅಂತಹ ಸಂದರ್ಭದಲ್ಲಿ ಇನ್ನೊಂದು ಕಡೆ ಒಂದು ಮಾತು ಬರ್ತದೆ. ಇಲ್ಲಿ ನಮ್ಮ ದೇವಸ್ಥಾನದ ಪಕ್ಕದಲ್ಲೇ ಒಂದು ಭಟ್ರ ಕುಟುಂಬದವರು ಆ ಒಂದು ಅರಸು ಮನೆತನಕ್ಕೆ ಯಾವುದೋ ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ಸಮಸ್ಯೆಗೆ ಔಷಧವನ್ನು ಕೊಟ್ಟಾಗ ಪರಿಹಾರ ಆಗ್ತದೆ. ಅಂಥ ಸಂದರ್ಭದಲ್ಲಿ ರಾಜ ಬಹಳ ಖುಷಿಯಾಗಿ ನಿಮಗೇನು ಬೇಕು ಅಂತ ಕೇಳಿದ್ರಂತೆ. ಆಗ ಇವರಿಗೆ ಇದೇ ಬೇಕಿತ್ತು, ನೀವು ನಮ್ಮ ಒಂದು ಆಂಜನೇಯನ ಮೂರ್ತಿಯನ್ನು ನಮಗೆ ಕೊಟ್ಟರೆ ನಾವು ಅದನ್ನು ಪೂಜಿಸ್ಕೊಂಡು ಬರ್ತೇವೆ. ಆಯಿತು, ಸಂತೋಷದಿಂದ ಅವರು ಒಪ್ಪಿ ಆ ಮೂರ್ತಿಯನ್ನು ಮುಂದೆ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜಕ್ಕೆ ಅದನ್ನು ಕೊಡ್ತಾರಂತೆ. ಹೀಗೆ ಕೊಟ್ಟದ್ದನ್ನು ಮುಂದೆ ಅದು ಸಣ್ಣ ಒಂದು ಗುಡಿಯ ರೂಪದಲ್ಲಿ, ಮುಳ್ಳಿ ಹುಲ್ಲಿನ ರೂಪದಲ್ಲಿ, ಗುಡಿಯ ರೂಪದಲ್ಲಿ ಪೂಜೆ ಆಗ್ತಾಯಿತ್ತು. ನಮ್ಮ ಮುಂಬೈಯಲ್ಲಿ ಉದ್ಯಮಿಯಾಗಿದ್ದಂತಹ ದಯಾನಂದ ಅನಂತರಾಯ್ ಪ್ರಭು ಅವರು 1932ರಲ್ಲಿ ಈ ಒಂದು ಹನುಮಂತ ದೇವರ ಗುಡಿಗೆ ಒಂದು ಒಳ್ಳೆಯ ಒಂದು ಗುಡಿಯನ್ನು ಕಟ್ಟಿಸಿ, ಮುಳಿ ಹುಲ್ಲಿನ ಗುಡಿಯನ್ನು ಜೀರ್ಣೋದ್ಧಾರ ಮಾಡಿ 1932 ವೈಶಾಖ ಶುದ್ಧ ಸಪ್ತಮಿ ಅಂತ ನಾವು ಅದನ್ನು ಗುರುತಿಸ್ತೇವೆ. ಅದು ನಮ್ಮ ಒಂದು ಮೂಲ ಪುನಃಪ್ರತಿಷ್ಠಾ ವರ್ಧಂತಿ ಅಂತ ಕೂಡ ಇವತ್ತು ಕೂಡ ಆಚರಿಸ್ಕೊಂಡು ಬರ್ತಾ ಇದ್ದೇವೆ. ಹಾಗೆ ಅದನ್ನು ಆಚರಣೆ ಮಾಡಿಕೊಂಡು 1932ರಲ್ಲಿ ಇದಕ್ಕೊಂದು ಸ್ಪಷ್ಟ ರೂಪ, ಈ ಒಂದು ಗುಡಿಗೆ ಸ್ಪಷ್ಟ ರೂಪ ಬಂದಿರ್ತದೆ ಎನ್ನುವುದು ನಮಗೆ ಇತಿಹಾಸದ ಪುಟಗಳಲ್ಲಿ ತಿಳಿದು ಬರ್ತದೆ. ಆ ನಂತರ ಬಹುಶಃ ಮತ್ತೆ ನಡೆದಿರುವಂಥ ಜೀರ್ಣೋದ್ಧಾರ, ಒಂದು ನೂತನ ಕಟ್ಟಡ, ಈಗ ಏನು ದೇವಸ್ಥಾನದಿದ್ದರೆ ಅದರ ಎಡಭಾಗಕ್ಕೆ ಒಂದು ಕಟ್ಟಡವನ್ನು ವಿಸ್ತರಣೆ ಮಾಡಿಕೊಂಡು, ನಾವು ದೇವಸ್ಥಾನದ ಎದುರಿಗೆ ನಿಂತಾಗ ಎಡಕ್ಕೆ ಕಾಣುವಂತಹ ಏನು ಪೋರ್ಷನ್ ಇದೆ ಅದನ್ನು 1991ರಲ್ಲಿ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿಕೊಂಡು ಅದರ ಒಂದು ಉದ್ಘಾಟನೆಯನ್ನು ಮಾಡಿಕೊಂಡು ಅದರ ಒಂದು ಜೀರ್ಣೋದ್ಧಾರ ಪ್ರಕ್ರಿಯೆ ಆಗಿರುವಂಥದ್ದು. ಆ ನಂತರ ನಮಗೆ ಕಾಣುವಂಥದ್ದು 2014ರಲ್ಲಿ ಇತ್ತೀಚೆಗೆ ಬಲಭಾಗದಲ್ಲಿಯೂ ಕೂಡ ಅದನ್ನು ವಿಸ್ತರಣೆ ಮಾಡಿಕೊಂಡು ಸಂಪೂರ್ಣ ಇಡೀ ಗುಡಿಯನ್ನು, ಗರ್ಭಗುಡಿಯನ್ನು ಕೂಡ ನವೀಕರಣ ಮಾಡಿಕೊಂಡು, ಬಹುಶಃ ಅಪರೂಪದ ಒಂದು ಸಂದರ್ಭ 2014ರಲ್ಲಿ ನಮಗೆ ಒದಗಿ ಬಂದಿತ್ತು. ಮೂರ್ತಿಯನ್ನು ಈ ಹಿಂದೊಮ್ಮೆ ಅಲ್ಲಿಂದ ತೆಗೆದು ಎದುರುಗಡೆಗೆ ಒಂದು ವಾಮನ್ ಮಲ್ಯರ ಅಂಗಡಿ ಇತ್ತಂತೆ, ಅಲ್ಲಿ ಇಟ್ಟಿದ್ರು ಅಂತ ಹಿರಿಯರು ನೆನಪಿಸ್ಕೊಳ್ತಾ ಇದ್ರು. ಆದರೆ 2014ರಲ್ಲಿ ಏನಾಯಿತು ಅಂತ ಕೇಳಿದರೆ, ಮೂರ್ತಿಯನ್ನು ಅಲ್ಲಿಂದ ಕಲಾ ಸಂಕೋಚ ಮಾಡಿ ತೆಗೆದು ದೇವಸ್ಥಾನದ ಬಲಭಾಗದ ಒಂದು ಇದರಲ್ಲೇ ಇಟ್ಟು ಅದನ್ನು ಕೂಡ ನಮಗೆ ನೋಡುವಂತಹ, ಕೈಮುಗಿಯುವಂಥ ಒಂದು ಹತ್ತಿರದಿಂದ ನೋಡುವಂಥ ಒಂದು ಅವಕಾಶ ಸಿಕ್ಕಿತ್ತು. 2014ರಲ್ಲಿ ಮತ್ತೆ ಕಾಶಿ ಮಠಾಧೀಶ ಶ್ರೀಮದ್ ಸಂಯಮೀಂದ್ರ ತೀರ್ಥ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ವೈಭವದ ಒಂದು ಪುನರ್ಪ್ರತಿಷ್ಠೆ ಆಗಿ ಈಗಿನ ಸ್ವರೂಪ ಏನಿದೆ ಆ ಸ್ವರೂಪ ಇವತ್ತು ಗುಡಿಯನ್ನು ನಾವು ಕಾಣ್ತಾ ಇದ್ದೇವೆ. ಅದರ ವಿಶೇಷವಾಗಿ ಏನು ನಮ್ಮ ಆರಂಭದ ನಾನು ಕಥೆಯನ್ನು ಹೇಳಿದೆ, ಅದು ಪೊದುವಾಳರ ಒಂದು ಇತಿಹಾಸವನ್ನು ನಾವು ಅವಲೋಕನ ಮಾಡಿದರೆ 1072ನೇ ಇಸ್ವಿಯ ಅಂದಾಜಿಗೆ ಮೂಡುಬಿದಿರೆಗೆ ಆಂಜನೇಯ ಬಂದಿರಬಹುದು ಅಂತ, ಅಂದರೆ 11ನೇ ಶತಮಾನಕ್ಕಾಗ್ತದೆ. ಆಮೇಲೆ ರಸಿಕ ಪುತ್ತಿಗೆಯವರು ಕ್ಷೇತ್ರ ಪುತ್ತಿಗೆಯ ಒಂದು ಇತಿಹಾಸವನ್ನು ಬರೆದಿರ್ತಾರೆ. ಅದರ ಪ್ರಕಾರ ನಾವು ನೋಡಿದರೆ ಅದು ವಿಜಯನಗರದ ಅದೇ ಸೇಮ್ ಕತೆ ಅಲ್ಲಿ ಬರ್ತದೆ. ಅದರ ಪ್ರಕಾರ ನೋಡಿದರೆ ಕಾಲ ಒಂದು ಕ್ರೊನಾಲಜಿ ಅಂತ ನಾವೇನು ಹೇಳ್ತೀವಿ ಅದು 14ನೇ ಶತಮಾನಕ್ಕೆ ಬರ್ತದೆ. ಆ ನಂತರ ಗಣಪತಿರಾವ್ ಐಗಳವರು ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸವನ್ನು ಬರೀತಾ ವಿಜಯನಗರದ ಒಂದು ಇದೇ ಘಟನೆಯ ಬಗ್ಗೆ ಉಲ್ಲೇಖ ಮಾಡ್ತಾ ಬರ್ತಾರೆ. ಅದನ್ನು ನಾವು ಆಧಾರವಾಗಿ ಇಟ್ಕೊಂಡ್ರೆ ಅದು 15ನೇ ಶತಮಾನಕ್ಕೆ ಬರ್ತದೆ. ಹೀಗೆ ಸುಮಾರು 700ರಿಂದ 900 ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಮೂಡುಬಿದಿರೆಯ ನಮ್ಮ ಹನುಮಂತ ದೇವಸ್ಥಾನ ಏನಿದೆ, ಇವತ್ತು ನಮ್ಮ ಪರಿಸರ ತಜ್ಞ ಈಗ ನಮ್ಮ ಜೊತೆಗೆ ಇಲ್ಲ, ಡಾಕ್ಟರ್ LC ಸೋನ್ಸ್ ಅವರು ಕೂಡ ಅವರು ಎನರ್ಜಿಗಳ ಬಗ್ಗೆ ಬಹಳ ಸ್ಟಡಿ ಮಾಡಿದವರು. ಅವರು ಒಂದು ಸಂದರ್ಭದಲ್ಲಿ ಹೇಳಿದರು, ಅತ್ಯಂತ ಒಂದು
ಪಾಸಿಟಿವ್ ಎನರ್ಜಿ, ಒಂದು ವೈಬ್ರೇಷನ್ ಈ ಸ್ಥಳದಲ್ಲಿದೆ ಅಂತ. ಅಂದರೆ ಅದು ಬಹುಶಃ ಒಂದು ದೇವರ ಕಾರಣಿಕ ಅಂತ ಹೇಳ್ಬೋದು. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಾವು ಇತಿಹಾಸದ ಪುಟಗಳನ್ನು ಗಮನಿಸಿದರೆ ವಿಜಯನಗರದ ರಾಜಗುರುಗಳಾಗಿದ್ದವರು, ರಾಜಗುರುಗಳು ಯಾರು ಅಂತ ಕೇಳಿದರೆ ವ್ಯಾಸರಾಜರು ಅಂತ ನಾವು ಹೇಳ್ತೇವೆ. ಈ ವ್ಯಾಸರಾಜರಿಗೆ ನಮ್ಮ ಇತಿಹಾಸದಲ್ಲಿ ಒಂದು ಕಡೆ ಬರ್ತದೆ, ಅವರು 700ಕ್ಕೂ ಮಿಕ್ಕಿ 700 ಚಿಲ್ಲರೆ ಆಂಜನೇಯನ ವಿಗ್ರಹಗಳನ್ನು ಹರಿಯ ಪ್ರೀತ್ಯರ್ಥ ಅಂದರೆ ಹರಿಯನ್ನು ಒಲಿಸೋದಕ್ಕೋಸ್ಕರ ಒಂದು ಆಂಜನೇಯನ ವಿಗ್ರಹಗಳನ್ನು ಕೆತ್ತನೆ ಮಾಡಿಸಿ ಬೇರೆ ಬೇರೆ ಕಡೆ ಅದನ್ನು ಪೂಜನೆ ಮಾಡಿಸಿದ್ರು. ಅದು ಅಲ್ಲಿಂದ ಬೇರೆ ಬೇರೆ ಕಡೆಗೆ ಹೋಯಿತು ಅಂತ ಹೇಳ್ತೇವೆ. ಯಾಕೆ ಈ ಒಂದು ಮಾತು ಬರ್ತದೆ ಅಂತ ಹೇಳಿದರೆ, ವ್ಯಾಸರಾಜರು ಕೆತ್ತಿದಂತಹ ಅಥವಾ ಕೆತ್ತಿಸಿದಂತಹ ಆಂಜನೇಯನ 700 ಪ್ರಾಣ ಪ್ರತೀಕ ಅಂತ ನಾವೇನು ಹೇಳ್ತೇವೆ, ಆ ಎಲ್ಲ ಪ್ರಾಣ ಪ್ರತೀಕಗಳ ವಿಶೇಷತೆ ಏನಿತ್ತು ಅಂತ ಕೇಳಿದರೆ, ಆ ಒಂದು ಬಾಲ ಹೀಗೆ ತಲೆ ಮೇಲಿಂದ ಬಂದುಕೊಂಡು ಆ ಬಾಲದ ಮೇಲೆ ಒಂದು ಗಂಟೆ ಇರುವಂಥದ್ದು. ಇವತ್ತು ನೀವು ಮೂಡುಬಿದಿರೆಯ ಆಂಜನೇಯನ ದೇವಸ್ಥಾನವನ್ನು ಗಮನಿಸಿದರೆ, ಮೂರ್ತಿಯನ್ನು ಗಮನಿಸಿದರೆ, ಅದು ಏನು ಸ್ಟ್ರಕ್ಚರ್, ಇದು ಬಂದದ್ದು ಕೂಡ ವಿಜಯನಗರದಿಂದಲೇ. ಆ ಒಂದು ಬಾಲದಲ್ಲಿ ಗಂಟೆ ಇರುವಂಥದ್ದು, ಅಭಯ ಮುದ್ರೆಯಲ್ಲಿರುವಂಥದ್ದು. ಇನ್ನು ಸೂಕ್ಷ್ಮವಾಗಿ ನೀವು ಅದನ್ನು ಗಮನಿಸಿದರೆ ಅತ್ಯಂತ ವೀರಾವೇಶದಲ್ಲಿ ಇರುವಂತಹ ಒಂದು ರಣ ಉತ್ಸಾಹದಲ್ಲಿ ಇರುವಂತಹ ಒಂದು ಆಂಜನೇಯ, ಕಾಲಲ್ಲಿ ಬಲಗಾಲಿನಲ್ಲಿ ರಾಕ್ಷಸನೋರ್ವನನ್ನು ಒತ್ತಿ ಹಿಡಿದು ಆಮೇಲೆ ಸೊಂಟದಲ್ಲಿ ಕಿರುಗತ್ತಿ ಇದೆಲ್ಲ ಇಟ್ಕೊಂಡು ಒಂದು ಯುದ್ಧಕ್ಕೆ ಹೊರಟ ಆಂಜನೇಯ. ಆದರೆ ಇವತ್ತು ಎಷ್ಟು ಪ್ರಸನ್ನ ಅಂತ ಹೇಳಿದರೆ, ಬರೇ ಒಂದು ಶಿಯಾಳಗಳನ್ನು ಹರಕೆ ರೂಪದಲ್ಲಿ ಆ ಒಂದು ನಂಬಿಕೆ ಬಲವಾಗಿ ಇವತ್ತು ಮೂಡುಬಿದಿರೆ ಈ ಒಂದು ಕ್ಷೇತ್ರದಲ್ಲಿ ಬೆಳೆದು ಬಂದಿದೆ. ಆಂಜನೇಯನಿಗೆ ಒಂದು ಸಿಯಾಳದ ಸೇವೆಯನ್ನು ಹೇಳಿದಾಗ ಅದು ಯಾವ ಕೆಲಸ ಇದ್ದರೂ ಕೂಡ ಆ ದೇವರು ಅತ್ಯಂತ ಪ್ರಸನ್ನನಾಗಿ ಮಾಡಿಕೊಟ್ಟಿದ್ದಾರೆ, ಭಕ್ತರ ಎಲ್ಲ ಕೋರಿಕೆಗಳನ್ನು ಈಡೇರಿಸಿದ್ದಾರೆ ಎನ್ನುವುದು ನಮಗೆ ತಿಳಿದು ಬರ್ತದೆ. ಎಲ್ಲಿ ತನಕ ವಿಚಿತ್ರ ಅಂತ ಹೇಳಿದರೆ, ಒಂದು ಕಡೆ ಮಳೆ ಬರಬಾರ್ದು ಅಂತ ಹೇಳಿ ಶುಭ ಕಾರ್ಯಕ್ಕೆ ಕೆಲವರು ಬೊಂಡ ಹಾಕಿದರೆ, ಇನ್ನೊಂದು ಕಡೆಯಲ್ಲಿ ಕೃಷಿ ಕೆಲಸ ಮಾಡಲಿಕ್ಕಿದೆ ಮಳೆ ಬರಬೇಕು ಅಂತ ಹೇಳಿ ಎರಡೂ ವಿಷಯಗಳು ಪಾಸಾಗಿರುವಂಥದ್ದು ಇದನ್ನು ನಮ್ಮ ಮುಂದೆ ಇದೆ. ಆಮೇಲೆ ಎಂತೆಂಥದ್ದೋ ಸಂದರ್ಭಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ, ಎಂತೆಂಥ ಅವಘಡಗಳಾದ ಸಂದರ್ಭದಲ್ಲಿ ಬೇರೆ ವಿಶೇಷತೆಗಳೇ ಇಲ್ಲ. ಬಹುಶಃ ಒಂದು ಘಟನೆಯನ್ನು ನಾನಿಲ್ಲಿ ಉಲ್ಲೇಖಿಸಬೇಕು. ಇದೇ ನಮ್ಮ ಮೂಡುಬಿದಿರೆಯ ಆಂಜನೇಯನ ಒಡೆಯ ಅಂತ ನಾವೇನು ಹೇಳ್ತೇವೆ, ವೆಂಕಟರಮಣನ ಸನ್ನಿಧಿಯಲ್ಲಿ ಚಿನ್ನದ ಸಂಪುಷ್ಟದ ಒಂದು ಕಳ್ಳತನ ಆಗ್ತದೆ. ಗರ್ಭಗುಡಿಗೆ ಕಳ್ಳ ನುಗ್ಗಿ ಅದರ ಒಂದು ಕಳ್ಳತನ ಆಗಿ ಎಲ್ಲರಿಗೂ ಒಂದು ಆಘಾತಕಾರಿಯಾದಂಥ ಒಂದು ಬೆಳವಣಿಗೆಗಳು ನಡೀತವೆ. ಅಂಥ ಸಂದರ್ಭದಲ್ಲಿ ದೇವಸ್ಥಾನದವರಿಗೂ ಒಂದೇ ಮ್ಯಾನೇಜ್ಮೆಂಟ್ ಬಹಳ ಒಂದು ದುಃಖ ಆಗ್ತದೆ. ಬೇರೆ ಬೇರೆ ಕಡೆಗೆ ಯಾಕೆ ಹೀಗಾಯಿತು ಎನ್ನುವಂಥ ಪ್ರಶ್ನೆಯನ್ನು ಕೇಳಿದಾಗ ಕೊನೆಗೆ ನಾವು ಗಮನಿಸಬೇಕು, ಒಂದು ಮಣಿಪಾಲದ ಸೈಡಲ್ಲಿ ಒಬ್ಬ ಮುಸಲ್ಮಾನ್ ಸಮುದಾಯದ ಆದರೂ ಕೂಡ ಅವರು ಜ್ಯೋತಿಷ್ಯದ ಇದರ ಹಿಂದೆ ಇದ್ದಾರೆ. ಅವರಲ್ಲಿಗೆ ಹೋಗುವಂಥ ಸಂದರ್ಭ ಬರ್ತದೆ. ಅಲ್ಲಿ ಹೋದಾಗ ಅವರು ಹೇಳ್ತಾರಂತೆ, ನೀವು ಯಾಕೆ ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕಿ ಬೇರೆ ಬೇರೆ ಕಡೆಗೆ ಹೋಗ್ತಾ ಇದ್ದೀರಿ, ನಿಮ್ಮ ಬುಡದಲ್ಲಿ ನಿಮ್ಮಲ್ಲಿ ಅಲ್ಲಿ ಇರುವಂಥ ಆಂಜನೇಯನಿಗೆ ನೀವು ಯಾಕೆ ಕೈ ಮುಗಿಲಿಲ್ಲ ಅಂತ ಕೇಳ್ತಾರಂತೆ. ಆಮೇಲೆ ಅವರು ಹೇಳ್ತಾರೆ, ತಾವೆಲ್ಲ ಸಾಮೂಹಿಕವಾಗಿ ಒಟ್ಟಿಗೆ ನಿಂತ್ಕೊಂಡು 11 ದಿನ ಪ್ರಾರ್ಥನೆ ಮಾಡಿ ಆಮೇಲೆ ನೋಡಿ ಅಂತ ತಾವು ವೀಕ್ಷಕರು ಗಮನಿಸಬೇಕು. 11ನೇ ದಿನವೇ ನಮಗೆ ಪೊಲೀಸ್ ಇಲಾಖೆಯಿಂದ ಸುದ್ದಿ ಬರ್ತದೆ, ಪಕ್ಕದ ಕೇರಳ ರಾಜ್ಯದಲ್ಲಿ ಕಳ್ಳನ ಬಂಧನ ಆಗಿದೆ ಅಂತ. ಕಳ್ಳನನ್ನು ಇಲ್ಲಿಗೆ ಹಿಡ್ಕೊಂಡು ಬರ್ತಾರೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ಮೂಡುಬಿದಿರೆ ಅಂತ ಜೈನಕಾಶಿ ಅಂತ ನಾವು ಏನು ಹೇಳ್ತೀವಿ, ಅಲ್ಲಿಯ ಒಂದು ರತ್ನತ್ರಯಗಳು ಸಿದ್ಧಾಂತ ದರ್ಶನ ಅಂತ ನಾವು ಹೇಳ್ತೇವೆ. ಅಲ್ಲಿ ಕೂಡ ಒಂದು ಕಳ್ಳತನ ಆದಾಗ ಆ ಕಳ್ಳ ಇದೇ ಭಾಗದಿಂದ ಬಂದು ಪಾಸಾಗಿದ್ದ ಅಂತ ಮತ್ತೆ ಗೊತ್ತಾಗ್ತದೆ. ಆದರೆ ಅವರೂ ಕೂಡ ಅಲ್ಲಿ ಮೂಡುಬಿದಿರೆ ದೇವಸ್ಥಾನಕ್ಕೆ ಅದನ್ನು ಹರಕೆಯನ್ನು ಹೇಳಿಕೊಂಡು ಆಮೇಲೆ ಆ ಕಳ್ಳನ ಬಂಧನ ಕೂಡ ಆಗ್ತದೆ. ಹಾಗೆ ಮೂಡುಬಿದಿರೆಯಲ್ಲಿ ಇವತ್ತು ನಾವು ಅದು ಎಷ್ಟರ ಮಟ್ಟಿಗೆ ಅದನ್ನು ನಾವು ಹೇಳಬಹುದು ಅಂತ ನನಗೆ ಗೊತ್ತಿಲ್ಲ, ಪೊಲೀಸ್ ಇಲಾಖೆಯವರು ಕೂಡ ತಮ್ಮ ಏನಾದರೂ ದೊಡ್ಡ ಕಷ್ಟಗಳು ಬಂದಾಗ ಇವತ್ತು ಯಾರಿಗೆ ಹೇಳಬೇಕು ಅಂತ ಕೇಳಿದರೆ ಆಂಜನೇಯನ ಹತ್ರ ಬಂದುಕೊಂಡು ಎಷ್ಟೋ ಮಂದಿ ಇಲಾಖೆಯಿಂದ ನಮಗೆ ಅದನ್ನು ಖುಷಿಯಿಂದ ಹೇಳೋದನ್ನು ಕೇಳುವಾಗ, ಅಂದರೆ ಬಿಡಿಸಲಾಗದ ಸಮಸ್ಯೆ ಬಂದಾಗ ಅದನ್ನು ದೇವರ ಮುಂದೆ ಇಟ್ಟಾಗ ಅವರು ಅದನ್ನು ಅತ್ಯಂತ ಸುಲಲಿತವಾಗಿ ನಡೆಸಿಕೊಟ್ಟಂಥ ಉದಾಹರಣೆಗಳಿವೆ. ಒಟ್ಟಿನಲ್ಲಿ ಅತ್ಯಂತ ವೀರಾವೇಶದಲ್ಲಿದ್ದರೂ ಕೂಡ ಯಾರು ನಂಬಿ ಕರೆದರೆ ಬಿಡದೆ ಕಾಯುವ ಎನ್ನುವಂಥ ಒಂದು ಮಾತಿದೆ ಆಂಜನೇಯನ ಬಗ್ಗೆ. ಹಾಗೆ ಮೂಡುವೇಣು ಪುರದೊಳ್ ಮೆರೆವ ಮಹಾಮಹಿಮ ಆಂಜನೇಯ ಅಂತ ಅವರನ್ನು ಹಾಡಿ ಹೊಗಳಿದ್ದಾರೆ. ಹಾಗೆ ನಮ್ಮ ಮೂಡುಬಿದಿರೆಯ ವೆಂಕಟರಮಣನ ಪ್ರೀತಿಯ ಸೇವಕನಾಗಿ, ಮೂಡುಬಿದಿರೆಯ ಜನತೆಯ ಆಪದ್ ಬಾಂಧವನಾಗಿ ಇವತ್ತು ಮೂಡುಬಿದಿರೆಗೆ 800-900 ವರ್ಷಗಳಿಂದ ಒಂದು ದೊಡ್ಡ ಶಕ್ತಿಯಾಗಿ, ಇದು ಬರೇ ಒಂದು ಹಿಂದೂ ಧರ್ಮೀಯರಿಗೆ ಮಾತ್ರವಲ್ಲ, ಇವತ್ತು ಮುಸಲ್ಮಾನರಿರ್ಬೋದು, ಕ್ರೈಸ್ತರಿರ್ಬೋದು, ಅನ್ಯ ಸಮುದಾಯದವರು ಇರ್ಬೋದು ಕೂಡ ಎಲ್ಲರೂ ಕೂಡ ಅತ್ಯಂತ ಗೌರವದಿಂದ, ಅತ್ಯಂತ ಪ್ರೀತಿಯಿಂದ ಮತ್ತು ಅತ್ಯಂತ ವಿಶ್ವಾಸದಿಂದ ನಂಬಿಕೊಂಡು ಅವರನ್ನು ಮುಂದಿಟ್ಟುಕೊಂಡು ಮೂಡುಬಿದಿರೆಯಲ್ಲಿ ಬೆಳೆದು ಬಂದಿರುವಂಥ ಅದೆಷ್ಟೋ ಉದಾಹರಣೆಗಳಿವೆ. ಇದೆಲ್ಲದಕ್ಕೂ ಕೂಡ ನಮ್ಮ ಮೂಡುಬಿದಿರೆಯ ಸಿಯಾಳಾಭಿಷೇಕ ಪ್ರಿಯ ಆಂಜನೇಯ ಸ್ಫೂರ್ತಿ ಮತ್ತು ಕಾರಣ ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ.